ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕಿರೋದು ಒಂದು ಫುಟೇಜನ್ನು ಹೇಗೆ ನಮಗೆ ಫ್ರೀಸ್ ಮಾಡ್ಬೋದು, ಅದೇ ಥರ ಟೈಮ್ ರೀಮ್ಯಾಪಿಂಗ್ ಅಂದರೆ ಏನೊಂದು ನೋಡಲಿಕ್ಕಿರೋದು. ಈಗ ನಾನು ಆಲ್ರೆಡಿ 2 ಫುಟೇಜನ್ನು ಇಲ್ಲಿ ಇಂಪೋರ್ಟ್ ಮಾಡಿಟ್ಟಿದ್ದೇನೆ. ಈ ಒಂದು ಫುಟೇಜನ್ನು ಗ್ರ್ಯಾಬ್ ಮಾಡಿ ಇಲ್ಲಿ ಇಡ್ತಾನೆ. ಈಗ ನೋಡಿದರೆ ಈ ಫುಟೇಜಿನ ಸೈಜ್ ಎಷ್ಟು ಅಷ್ಟಾಗಿ ನಮಗೆ ಒಂದು ಕಾಂಪೋಸಿಷನ್ ಕ್ರಿಯೇಟ್ ಆಗಿದೆ. ಈಗ ನೋಡಿದರೆ ಇದರ ಡ್ಯೂರೇಷನ್ ಅನ್ನೋದು 25 ಸೆಕೆಂಡ್. ಸೊ 25 ಸೆಕೆಂಡ್ ಆಗಿ ನಮಗೆ ಈ ಒಂದು ಟೈಮ್ ಲೈನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಈಗ ನನಗೆ ಈ ಒಂದು ವೀಡಿಯೋನ ನನಗೆ ಫ್ರೀಸ್ ಮಾಡಬೇಕು. ಫ್ರೀಸ್ ಮಾಡಬೇಕಂದ್ರೆ ನಮಗೆ ಯಾವುದೊಂದು ಪೋರ್ಷನ್ ತೆಗೆದು ಆ ಒಂದು ಪೋರ್ಷನ್ ಆಗಿ ಕಂಪ್ಲೀಟ್ ಆಗಿ ನಮಗೆ ಫ್ರೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಈ ಒಂದು 10 ಸೆಕೆಂಡ್ ನಾನು ಮೌಸ್ ಪಾಯಿಂಟ್ ಇಟ್ಟು, ಇಲ್ಲಾಂದರೆ ನಮಗೆ ಈ ಒಂದು ಪೋರ್ಷನ್ ನಾನು ಮೌಸ್ ಪಾಯಿಂಟ್ ಇಟ್ಟೆ. ಈಗ ನನಗೆ ಈ ಒಂದು ಫುಲ್ ವೀಡಿಯೋ 25 ಸೆಕೆಂಡ್ನ ಈ ಒಂದು ವೀಡಿಯೋ ಇದೇ ಒಂದು ಫ್ರೇಮ್ ಆಗಿ ನನಗೆ ಸಿಗಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಈ ಒಂದು ಫುಟೇಜ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡ್ತೇನೆ. ನಂತರ ಮೇಲೆ ಕಾಣೋ ಇಲ್ಲಿ ಟೈಮಲ್ಲಿ ನಮಗೆ ಫ್ರೀಸ್ ಫ್ರೇಮ್ ಎಂದು ಆಪ್ಷನ್ ಇವೆ, ಅಷ್ಟಿಂದ ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ಒಂದು ಡಾಟ್ ನಮಗೆ ಇಲ್ಲಿ ಕಾಣ್ಬೋದು. ಓಕೆ, ಇದು ಕಂಪ್ಲೀಟಾಗಿ ಫ್ರೀಸ್ ಆಗಿದೆ. ನಾನು ಪ್ಲೇ ಮಾಡುವ ಸಮಯದಲ್ಲಿ ನಮಗೆ ಕಾಣ್ಬೋದು ಕಂಪ್ಲೀಟಾಗಿ ಈ ಒಂದು ಫುಟೇಜ್ ಫ್ರೀಸ್ ಆಗಿದೆ. ಅದೇ ಥರ ನಾನು ಈ ಒಂದು ಟೈಮ್ ರೀಮ್ಯಾಪ್ ಅನ್ನುವ ಈ ಒಂದು ಆಪ್ಷನ್ ನಮಗೆ ಬೇಕಾದರೆ ಡ್ಯೂರೇಷನ್ ಚೇಂಜ್ ಮಾಡ್ಕೋಬೋದು. ಏನಂದರೆ ಇಲ್ಲಿ ನಮಗೆ ನೋಡಿದರೆ 11 ಸೆಕೆಂಡ್ ಆಗಿರೋದು ನಮಗೆ ಕಾಣೋದು. 11 ಸೆಕೆಂಡಲ್ಲಿರುವ ಫ್ರೇಮನ್ನಾಗಿರುತ್ತೆ ಇದು ಫ್ರೀಸ್ ಮಾಡಿದ್ದು. ನಮಗೆ ಫ್ರೀಸ್ ಮಾಡುವ ಫ್ರೇಮ್ ಚೇಂಜ್ ಆಗಬೇಕಂದ್ರೆ ಇಲ್ಲಿ ನಮಗೆ ಇದು ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಗ್ರ್ಯಾಬ್ ಮಾಡ್ಕೋಬೋದು. ನಮಗೆ ಈಗ ಈ ಒಂದು ಫ್ರೇಮ್ ನಮಗೆ ಚೇಂಜ್ ಆಗಬೇಕು, ಫ್ರೀಸ್ ಆಗಬೇಕು. ನಾನೇನು ಮಾಡ್ತೀನಿ, ಈ ಒಂದು ಫ್ರೇಮ್ ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡಿದರೆ ಈ ಫ್ರೇಮ್ ಕಂಪ್ಲೀಟಾಗಿ ಫ್ರೀಸ್ ಆಗಿದೆ. ಈ ಥರ ನಮಗೊಂದು ಫ್ರೀಸ್ ಮಾಡ್ಕೋಬೋದು. ನಮಗೆ ಬೇಡ ಅಂದರೆ ಸೆಲೆಕ್ಟ್ ಮಾಡಿ ಡಿಲೀಟ್ ಕೂಡ ಮಾಡ್ಕೋಬೋದು. ಈಗ ಏನಂದರೆ ನನಗೊಂದು ಸ್ಪೆಸಿಫಿಕ್ ಆಗಿರೋ ಪೋರ್ಷನ್ ಮಾತ್ರ ಫ್ರೀಸ್ ಆಗಬೇಕು. 10ರಿಂದ 11, 12 2 ಫ್ರೇಮ್ ಮಾತ್ರ ನನಗೆ ಫ್ರೀಸ್ ಆಗಬೇಕು. ಆ ಒಂದು ಸಿಚುವೇಷನಲ್ಲಿ ನಮಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಟೈಮ್, ಇದರಲ್ಲಿ ಈ ಒಂದು ಫ್ರೀಸ್ ನಮಗೆ ವರ್ಕ್ ಆಗಲ್ಲ. ಅದರಲ್ಲಿ ವರ್ಕ್ ಆಗೋ ಒಂದು ಆಪ್ಷನ್ ಅಂದರೆ ಎನೇಬಲ್ ಟೈಮ್ ರೀಮ್ಯಾಪಿಂಗ್. ನನಗೆ ಎನೇಬಲ್ ಟೈಮ್ ರೀಮ್ಯಾಪಿಂಗ್ ಜಸ್ಟ್ ಕ್ಲಿಕ್ ಮಾಡಿದ್ದೇನೆ. ಇದು ಆ್ಯಡ್ ಮಾಡೋ ಸಮಯದಲ್ಲಿ ನಮಗೆ ಫಸ್ಟ್ ಮತ್ತು ಲಾಸ್ಟ್ ಫ್ರೇಮಲ್ಲಿ ಒಂದೊಂದು ಕೀ ಫ್ರೇಮ್ ಕಾಣ್ಬೋದು. ಈಗ 10 ಸೆಕೆಂಡಲ್ಲಿ ಮೌಸ್ ಪಾಯಿಂಟ್ ಇಟ್ಟು ನಂತರ ಇಲ್ಲಿ ನಮಗೆ ಟೈಮ್ ರೀಮ್ಯಾಪಿಂಗ್ ಅನ್ನೋ ಈ ಒಂದು ಆಪ್ಷನ್, ಇದರ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ಆಪ್ಷನ್ ಇವೆ. ನಮಗೆ ಕೀ ಫ್ರೇಮ್ ಎಕ್ಸ್ಟ್ರಾ ಆಗಿ ನಮಗೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿದೆ. ನಂತರ 12 ಸೆಕೆಂಡಲ್ಲಿ ಇಲ್ಲಿ ನಮಗೆ ಕಾಣ್ಬೋದು ಡ್ಯೂರೇಷನ್. 12 ಸೆಕೆಂಡಲ್ಲಿ ಹೇಗೇನೊಂದು ಕೀ ಫ್ರೇಮ್ ಆ್ಯಡ್ ಮಾಡ್ತೇನೆ. ಇಲ್ಲಿ ಬೇರೆ ಕೀ ಫ್ರೇಮ್ ಅಲ್ಲ, ಇದೇ 10ರ ವ್ಯಾಲ್ಯೂವನ್ನು 12ಗೂ ನಾನು ಪೇಸ್ಟ್ ಮಾಡ್ತೇನೆ. ಓಕೆ, ಆಗ 10ರಿಂದ 12ವರೆಗೆ 10ರ ವ್ಯಾಲ್ಯೂ ಇರುತ್ತೆ. ಈಗ ಇದನ್ನು ನಾನು ಸೆಲೆಕ್ಟ್ ಮಾಡಿ Ctrl+C Ctrl+V ನೋಡಿದರೆ ಇದರ ವ್ಯಾಲ್ಯೂ ಇಲ್ಲಿ ಪೇಸ್ಟ್ ಆಗಿದೆ. ಈಗ ನಾನು ಪ್ಲೇ ಮಾಡುವ ಸಮಯದಲ್ಲಿ ನಮಗೆ ಕಾಣ್ಬೋದು ಈ ಥರ ಇದು 10ರಿಂದ ಇಲ್ಲಿ ನಮಗೆ ಫ್ರೀಸ್ ಆಗಿದೆ. ಅದೇ ಥರ ಈಗ ಏನಾಗುತ್ತೆ ಅಂದರೆ 0ಯಿಂದ 10ರ ತನಕ ನಮಗೆ ಒಂದು ಮ್ಯಾಕ್ಸಿಮಮ್ ಸ್ಪೀಡಲ್ಲಿರುತ್ತೆ. ಅದೇ ಥರ 10ರಿಂದ 12ವರೆಗೆ ಅದು ಫ್ರೀಸ್ ಆಗುತ್ತೆ. 12ರಿಂದ 25ರವರೆಗೆ ಸ್ವಲ್ಪ ಸ್ಪೀಡ್ ಆಗುತ್ತೆ. ಯಾಕೆಂದರೆ ಈ 2 ಸೆಕೆಂಡ್ ಎನ್ನುವುದು ಫ್ರೀಸ್ ಆದ 2 ಸೆಕೆಂಡ್ ನಮಗೆ ಅದು ಇಲ್ಲಿಗೆ ಪೇಸ್ಟ್ ಮಾಡುತ್ತೆ. ಓಕೆ, ಫ್ರೀಸ್ ಆದ 2 ಸೆಕೆಂಡ್ ಅದು ಇಲ್ಲಿಗೆ ಪುಷ್ ಮಾಡುತ್ತೆ. ಆಗ ನಾವು ಏನು ಮಾಡಬೇಕು, ಈ ಲಾಸ್ಟಲ್ಲಿ ಕಾಣುವ ಈ ಒಂದು ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ 2 ಸೆಕೆಂಡ್ ಇಲ್ಲಿ ನಾವು ಎಷ್ಟು ಸೆಕೆಂಡ್ ಫ್ರೀಸ್ ಮಾಡಿದೆ ಅಷ್ಟು ಸೆಕೆಂಡ್ ನಾವು ಹಿಂದ್ಗಡೆ ತಗೊಂಡು ಹೋಗಬೇಕು. ಆಗ ನಮಗೆ 2 ಕಡೆ ಕೂಡ ನಮಗೆ ಈ ಕಡೆ ಕೂಡ ನಂತರ ಈ ಕಡೆ 2 ಕಡೆ ಕೂಡ ಒಂದೇ ನಾರ್ಮಲ್ ಆದ ಸ್ಪೀಡಲ್ಲಿ ಅದು ಪ್ಲೇ ಆಗುತ್ತೆ. ಅದೇ ಥರ ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡ್ತೇನೆ. ನಂತರ ಟೈಮ್, ಇದರಲ್ಲಿ ನಮಗೆ ಟೈಮ್ ಸ್ಟ್ರೆಚ್ ಅನ್ನೊಂದು ಆಪ್ಷನ್ ಇವೆ. ಈ ಟೈಮ್ ಸ್ಟ್ರೆಚ್ ಅನ್ನೋ ಆಪ್ಷನ್ ಜಸ್ಟ್ ಒಂದು ಎನೇಬಲ್ ಮಾಡ್ತೇನೆ. ನಂತರ ಇರೋದು ಇದರ ಒರಿಜಿನಲ್ ಡ್ಯೂರೇಷನ್ ಅನ್ನೋದು 24.23. ಓಕೆ, ಇದಾಗಿರುತ್ತೆ ಇದರ ಈ ಒಂದು ಫುಟೇಜಿನ ಒರಿಜಿನಲ್ ಡ್ಯೂರೇಷನ್. ಈಗ ಟೈಮ್ ಸ್ಟ್ರೆಚ್ ಫ್ಯಾಕ್ಟರ್ ಅನ್ನೋದು 100 ಆಗಿರುತ್ತೆ. ಡ್ಯೂರೇಷನಲ್ಲಿ ನಮಗೆ ಕಾಣ್ಬೋದು. ನಾನು ಏನು ಮಾಡ್ತೇನೆ, 100 ಇರೋದು 200 ಮಾಡ್ತೇನೆ. ಏನಿದ್ರೆ ಟೈಮ್ ಡ್ಯೂರೇಷನ್ ಅನ್ನೋದು ಇದರ ಒರಿಜಿನಲ್ 24, ಈಗ ಆದಷ್ಟು 49. ಯಾಕೆಂದರೆ ಇಲ್ಲಿ 200 ಕೊಡುವಾಗ ಇದು ಕಂಪ್ಲೀಟಾಗಿ ಒಂದು ಫುಟೇಜ್ ಸ್ಲೋ ಆಗುತ್ತೆ. ಈಗ ನಾನು ಓಕೆ ಕೊಡ್ತೇನೆ. ಈಗ ಪ್ಲೇ ಮಾಡುವ ಸಮಯದಲ್ಲಿ ನಮಗೆ ಕಾಣ್ಬೋದು ಈ ಫುಟೇಜ್ ಅನ್ನೋದು ಕಂಪ್ಲೀಟಾಗಿ ಸ್ಲೋ ಆಗಿದೆ. ಓಕೆ, ನಮಗೆ ಹೀಗೆ ಸ್ಲೋ ಮಾಡಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಟೈಮ್ ಸ್ಟ್ರೆಚ್ ಕೊಟ್ಟರೆ ಸಾಕು. ಇದರಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಿ ಕೊಟ್ಟರೆ ಸಾಕು. ಅದೇ ನಾನು ಇಲ್ಲಿ 50 ಕೊಡ್ತೇನೆ. ಈಗ ನೋಡಿದರೆ 12 ಆಯಿತು. ಇಲ್ಲಿ ಓಕೆ, ಈಗ ಏನಂದರೆ ಇದು ಸ್ಪೀಡ್ ಆಯಿತು. ನಮಗೆ ಕಾಣ್ಬೋದು ಈ ಒಂದು ಫುಟೇಜ್ ಕಂಪ್ಲೀಟಾಗಿ ನಮಗೆ ಸ್ಪೀಡ್ ಆಗಿದೆ. ರೈಟ್ ಕ್ಲಿಕ್ ಟೈಮ್ ಸ್ಟ್ರೆಚ್, ಇದನ್ನು ನಾನು ರೀಸೆಟ್ ಮಾಡ್ತೇನೆ 100. ನಂತರ ಓಕೆ, ಏನಿದ್ರೆ ಅದು ಪರ್ಫೆಕ್ಟ್ ನಮ್ಮ ಮೊದಲೇನು ಥರವೇ ನಮಗೀಗ ಸಿಕ್ಕಿದೆ. ನಂತರ ಇರುವ ಆಪ್ಷನ್ ಏನಂದರೆ ರಿವರ್ಸ್. ನಮಗೆ ಫುಟೇಜನ್ನು ರಿವರ್ಸ್ ಮಾಡಬೇಕು. ಅದಕ್ಕೋಸ್ಕರ ನಾನು ಆಲ್ರೆಡಿ ಒಂದು ಫುಟೇಜಲ್ಲಿ ಇಂಪೋರ್ಟ್ ಮಾಡಿದ್ದೇನೆ. ಇದನ್ನು ಸಪ್ರೇಟಾಗಿ ಒಂದು ಕಾಂಪೋಸಿಷನ್ ಆಗಿ ನಾನು ಕ್ರಿಯೇಟ್ ಮಾಡ್ತೇನೆ. ಈಗ ಏನಂದರೆ ನಮಗೆ ವಿಡಿಯೋದಲ್ಲಿ ಕಾಣ್ಬೋದು, ನಾನು ಪ್ಲೇ ಮಾಡುವ ಸಮಯದಲ್ಲಿ ಈ ಒಂದು ಗ್ಲಾಸಿಗೆ ಟೀ ಹಾಕುವ ಒಂದು ವಿಡಿಯೋ ಆಗಿರುತ್ತೆ ಇದು. ನಮಗೆ ಬೇಕಾದರೆ ಇದರ ಕಾಂಪೋಸಿಷನ್ ಸೆಟ್ಟಿಂಗ್ ನನಗೆ ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಡ್ಯೂರೇಷನ್ ಈ ವಿಡಿಯೋ 2 ಎನ್ನುವ ಈ ಒಂದು ಕಾಂಪೋಸಿಷನ್ ನಾನು ರೈಟ್ ಕ್ಲಿಕ್ ಮಾಡಿ ನಂತರ ಕಾಂಪೋಸಿಷನ್ ಸೆಟ್ಟಿಂಗ್, ಇದರಲ್ಲಿ ಡ್ಯೂರೇಷನ್ ಅನ್ನೋದು ಈಗ 5 ಸೆಕೆಂಡ್ ಇದೆ. ನಾನೊಂದು 15 ಸೆಕೆಂಡ್ ಮಾಡ್ತೇನೆ. 15
ಈಗ ಈ ಒಂದು ಕಾಂಪೋಸಿಷನ್ ಅನ್ನೋದು 50 ಸೆಕೆಂಡ್ ಆಗಿದೆ. ಇಲ್ಲಿ ಝೂಮ್ ಔಟ್ ಮಾಡುವಾಗ ನಮಗೆ ಕಾಣ್ಬೋದು ಈ ಫೂಟೇಜ್ ಅನ್ನೋದು ಓನ್ಲಿ 5 ಸೆಕೆಂಡ್, ನಂತರ 10 ಸೆಕೆಂಡಿಗೆ ಖಾಲಿಯಾಗಿದೆ. ಈಗ ಈ ಒಂದು ಫೂಟೇಜನ್ನು ನಾನು ಡುಪ್ಲಿಕೇಟ್ ಮಾಡ್ತೇನೆ. ಕಂಟ್ರೋಲ್ ಡಿ ಡುಪ್ಲಿಕೇಟ್ ಮಾಡಿದೆ, ನಂತರ ಇದನ್ನು ಗ್ರ್ಯಾಬ್ ಮಾಡಿ ಇಲ್ಲಿಡ್ತೇನೆ. ಈಗ ಈ ಒಂದು ಲೇಯರ್ ನನಗೆ ರಿವರ್ಸ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಮೇಲೆ ಕಾಣೋ ಟೈಮ್, ನಂತರ ಟೈಮ್ ರಿವರ್ಸ್. ಈಗ ಇದು ನಾನು ಪ್ಲೇ ಮಾಡೋ ಸಮಯದಲ್ಲಿ ನಮಗೆ ಕಾಣ್ಬೋದು ಇದು ಕರೆಕ್ಟಾಗಿರುತ್ತೆ, ನಂತರ ಇದು ಅದೇ ಥರ ರಿವರ್ಸ್ ಆಗಿರುತ್ತೆ. ಇದು ಹೇಗೆ ಹೋಗುತ್ತೆ ಅದೇ ಥರ ಇದು ರಿವರ್ಸ್ ಆಗಿ ಬರುತ್ತೆ. ನಮಗೆ ಈ ಥರ ರಿವರ್ಸ್ ಮಾಡ್ಕೋಬೋದು. ಅಲ್ಲ ಅಂದರೆ ನಮಗೆ ಬೇರೆ ಕೂಡ ಆಪ್ಷನ್ ಇವೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಟೈಮ್ ರೀಮ್ಯಾಪಿಂಗ್, ನಾವು ಆಲ್ರೆಡಿ ನೋಡಿದೊಂದು ವಿಷಯ ಟೈಮ್ ರೀಮ್ಯಾಪಿಂಗ್. ಜಸ್ಟ್ ಇದನ್ನು ಎನೇಬಲ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಸ್ಟಾರ್ಟ್ ಮತ್ತು ಎಂಡಿಗೆ ಒಂದು ಕೀ ಫ್ರೇಮ್ ಕಾಣ್ಬೋದು. ಈ ಕೀ ಫ್ರೇಮ್ನ ಪೊಸಿಷನ್ ನಮಗೆ ಚೇಂಜ್ ಮಾಡಿಟ್ರೆ ನಮಗೆ ಏನು ಮಾಡ್ಬೋದು, ಇದು ರಿವರ್ಸ್ ಆಗಿ ಮಾಡ್ಕೋಬೋದು. ಈಗ ಈ ಒಂದು ಕೀ ಫ್ರೇಮ್ ಅನ್ನೋದು ಈ ಕಾರ್ನರಲ್ಲಿ, ನಂತರ ಈ ಒಂದು ಕೀ ಫ್ರೇಮ್ ಅನ್ನೋದು ಫಸ್ಟಿಗೆ ಲೈಕ್ ಈ ಥರ. ಈಗ ನಾನು ಪ್ಲೇ ಮಾಡೋ ಸಮಯದಲ್ಲಿ ನಮಗೆ ಕಾಣ್ಬೋದು ಇದು ರಿವರ್ಸ್ ಆಗಿ ನಮಗೆ ಸಿಕ್ಕಿದೆ. ಸೊ ಇದಾಗಿದೆ ಒಂದು ಫೂಟೇಜನ್ನು ಫ್ರೀಸ್ ಮಾಡೋದು ಮತ್ತು ಟೈಮ್ ರೀಮ್ಯಾಪಿಂಗ್ ಎನ್ನುವ ಮೆಥಡ್.